पुलकेशी नगर के साबिक एमएलए अखंड श्रीनिवास मूर्ति की घर वापसी। जी हां, एक बार फिर अखंड श्रीनिवास मूर्ति दोबारा अपनी पुरानी पार्टी जेडीएस में शामिल हुए हैं। तो दोस्तों, ये मंजर आप देख रहे हैं अखंड श्रीनिवास मूर्ति के जेडीएस में शामिल होने का। आज बतारीख 21 जून बरोज इतवार पुलकेशी नगर के पिल्लना गार्डन फुटबॉल ग्राउंड में जेडीएस पार्टी का एक बड़ा समावेश हुआ, एक बड़ी कॉन्फ्रेंस हुई और इस कॉन्फ्रेंस में जेडीएस के रियासती सदर एचडी कुमारस्वामी की मौजूदगी में अखंड श्रीनिवास मूर्ति जेडीएस में शामिल हुए हैं, बाकायदा जेडीएस में शामिल हुए हैं। इस मौके पर हजारों की तादाद में लोग जमा थे। अखंड श्रीनिवास मूर्ति के इस इजलास में बड़ी तादाद में मुसलमान भी दिखाई दिए। जेडीएस के रियासती सदर एचडी कुमारस्वामी की मौजूदगी में अखंड श्रीनिवास मूर्ति ने बाकायदा जेडीएस में शमूलियत इख्तियार की है, जेडीएस पार्टी ज्वाइन की है। जी हां, आज 21 जून बरोज इतवार एचडी कुमारस्वामी की मौजूदगी में अखंड श्रीनिवास मूर्ति जेडीएस में शामिल हुए हैं। इस तरह पुलकेशी नगर असेंबली हलके में एक नई हलचल देखने को मिल रही है। यहाँ की सियासत नई करवट ले रही है और अखंड श्रीनिवास मूर्ति की ये जबरदस्त एंट्री कहीं न कहीं मौजूदा कांग्रेस के एमएलए एसी श्रीनिवास के लिए परेशानी का सबब बन सकती है। तो दोस्तों, आने वाले जीबीए इलेक्शन और उसके बाद असेंबली इलेक्शन के पेश नजर पुलकेशी नगर में कांग्रेस वर्सेस जेडीएस की फाइट देखने को मिल सकती है। जनूबी हिंद न्यूज रिपोर्ट। और ಆಶೀರ್ವಾದದಿಂದ ನಮ್ಮ ಪುಲಕೇಶಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಶಕ್ತಿ ಕೊಟ್ಟವರು ನಮ್ಮ ಕುಮಾರಣ್ಣವರು ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಅನೇಕರಿಗೆ ಮನೆಗಳು ಕಟ್ಟುವಂತ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಮನೆಗಳು ಕಟ್ಟುತ್ತಾರೆ ಕುಮಾರಣ್ಣವರು. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದನೆ ತಿಳಿಸಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ದೇವರು ಶಕ್ತಿ ಕೊಟ್ಟು ಆಯುಷ್ಯ ಕೊಟ್ಟು ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಗುರಿ. ಮುಂದಿನ 2023 ಕುಮಾರಣ್ಣವರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತಾನೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಅವರು ನನಗೆ ದೇವರ ಆಶೀರ್ವಾದ, ಕುಮಾರಣ್ಣ ಆಶೀರ್ವಾದ, ದೇವರ ಸಾಹೇಬರ ಆಶೀರ್ವಾದ ಹಾಗೂ ನಿಖಿಲಣ್ಣರ ಆಶೀರ್ವಾದ, ಅವರು ಬಂದು ನಮ್ಮ ಮನೆ ಬಂದು ನಾನು ಫೋನ್ ಮಾಡ್ಕೊಂಡು ಏನೇನಾಗಿದ್ದೀನಿ ಅಂತ ಆರೋಗ್ಯವಾಗಿದ್ದೀನ ನೀನೇನಿದೆಯಾ ಅಂತ ಚೆನ್ನಾಗಿದ್ದೀನಿ ಅಂತಂದೆ. ಆಗ ನಾನು ಕರೆದ ಸಾಲ ನಮ್ಮ ಮನೆಗೆ ಬರ್ಬೇಕು ಅಂತ ಪಾಪ ಅವರು ಕುಮಾರಣ್ಣ ಬಂದು ನಮ್ಮ ಮನೆಗೆ ಬಂದು ಪಕ್ಷಕ್ಕೆ ಬರ್ಬೇಕಂತ ಹೇಳ್ಕೊಂಡ್ರು. ಆದರೆ ಕುಮಾರಣ್ಣವರ ಆಶೀರ್ವಾದ, ಕುಮಾರಣ್ಣವರ ಮಾತು ಯಾವತ್ತೂ ತಪ್ಪಲ್ಲ. ಕುಮಾರಣ್ಣವರ ಜೊತೆಗೆ ಇಟ್ಟಿರಂತ ಸಂದರ್ಭ ಹೇಳ್ತಾ ಹೆಚ್ಚಿನ ಶಕ್ತಿಯ ಕೂಡಲೇ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಪುಲಕೇಶಿ ವಿಧಾನಸಭಾ ಹೆಚ್ಚು ಶಕ್ತಿ ಕೊಡಬೇಕು. ಇದನ್ನೇ ನಾವು ಜೆಡಿಎಸ್ ಪಕ್ಷಕ್ಕೆ ನಾಯಕರಿಗೆ ಅವರು ಸಾಲನ ಹಾಕ್ತಾರೆ. ಈಗ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆಯಾಗುವಂತ ವ್ಯಕ್ತಿಗಳು 5 ಜನ ಆಗ್ತಾ ಇದ್ದಾರೆ. ಮುರಳಿ ಸಾದಿಕ್ ಅಶ್ವಾಸ್ ಸರ್ವಣ ಪ್ರಕಾಶ್ ರಾಜ ಸುಶಾಂತ ರಾಜ ಪ್ರದೀಪ್ ವೆಂಕಟೇಶ್ ಚಂದ್ರಕಲಾ ಅನಿತಾ ಕಾಂಗ್ರೆಸ್ ಇಂದ ಬಂದಂತ ಕಾರ್ಯಕ್ರಮಗಳು ಎಲ್ಲರೂ
ಭಾಷ, ಮುಜಮಿನ್, ರಾಜೇಂದ್ರ, ಬಂಡು, ದೇವು, ನವೀನ, ಇಮ್ರಾನ್, ಅನ್ಸರ್, ತಾಯರ್, ಕಾಸಿಂ, ಅಪ್ಪು, ಮಂಜುಳಾ. ನಂತರ ಕಾಂಗ್ರೆಸ್ ಪಕ್ಷದಲ್ಲೇ ಅವರನ್ನ ಯಾವ ರೀತಿ ನಡೆಸಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ. ಅದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷವೇ ಮುಸಲ್ಮಾನ್ ಬಂಧುಗಳಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಬಿಂಬಿಸ್ತಕ್ಕಂಥ ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಇದೆಲ್ಲ ನಿಮ್ಮ ಗಮನದಲ್ಲಿದೆ. ನಾನು ಇಲ್ಲಿ ರಾಜಕೀಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಭಾಗದಲ್ಲಿ ನೀವೇನು ಬದುಕ್ತಾ ಇದ್ದೀರಿ, ಜೀವನ ಮಾಡ್ತಾ ಇದ್ದೀರಿ, ಬಹುಶಃ ಬೆಂಗಳೂರು ನಗರದಲ್ಲಿ ಒಂದು ಹಳೆಯ ಬಡಾವಣೆ ಪುಲಿಕೇಶಿನಗರ ಅಂತಕ್ಕಂಥದ್ದನ್ನು ನಾನು ಕಂಡಿದ್ದೇನೆ. ಇಲ್ಲಿಯ ಅಭಿವೃದ್ಧಿಗಳು ಯಾವ ಒಂದು ಬೇರೆ ಬೇರೆ ಭಾಗದಲ್ಲಿ ಕೆಲವು ಅಭಿವೃದ್ಧಿ ಕಂಡಿದ್ದೇವೆ, ಆ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಆಗಿಲ್ಲ. ಇನ್ನು ಕುಡಿಯೋ ನೀರಿನ ಸಮಸ್ಯೆ, ಕಸ ನಿರ್ವಹಣೆ ಮಾಡ್ತಕ್ಕಂಥ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆಗಳು, ಇದೆಲ್ಲ ಇವತ್ತು ಸಹ ಪುಲಿಕೇಶಿನಗರದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತಿನ ಸಭೆ ಮಾಡಿ ಪುನಃ ಶ್ರೀನಿವಾಸ ಮೂರ್ತಿ ಅವರನ್ನ ಅವರ ಮನೆಗೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಕುಟುಂಬಗಳ ನನ್ನ ಮುಸಲ್ಮಾನ್ ತಾಯಂದಿರು, ವಿಶೇಷವಾಗಿ ಕ್ರಿಶ್ಚಿಯನ್ ಬಂಧುಗಳು ಮತ್ತು ಕನ್ನಡ ಭಾಷೆಯನ್ನು ಮಾಡ್ತಕ್ಕಂಥ ಹಲವಾರು ಜನ ಇಲ್ಲಿ ಬಂದು ಹಲವಾರು ವರ್ಷಗಳಿಂದ ನೀವು ಬದುಕ್ತಾ ಇದ್ದೀರಿ. ಇವತ್ತು ಈ ಬಿಸಿಲಿನಲ್ಲಿ ಬೆಳಗ್ಗೆ 8:30ಯಿಂದ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಏನು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ಸಭೆ 4 ಗಂಟೆ ತಡವಾದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ನಾನು ಭಗವಂತನ ನಂಬೋನು. ಭಗವಂತ ಅಂದರೆ ಎಲ್ಲ ಧಾರ್ಮಿಕದಲ್ಲೂ ಒಂದೊಂದು ರೀತಿ ನಂಬಿಕೆಯನ್ನು ಕೇಳಿದ್ದೀರಿ. ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೇನೆ. ಒಂದು ವಚನವನ್ನು ಓದಿದ್ದೇನೆ. ಇವತ್ತು ಬೆಂಗಳೂರು ನಗರ ಹಲವಾರು ಪ್ರದೇಶಗಳು ಮಳೆ ಆದಾಗ ಕಳೆದ 7-8 ವರ್ಷದಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಹಲವಾರು ಕುಟುಂಬಗಳಿಗೆ ಒಂದು ಸ್ವಂತ ಮನೆ ಇಲ್ಲ, ಒಂದು ನಿವೇಶನವನ್ನು ನೀವು ಪಡೆಯಲಿಕ್ಕಾಗಿಲ್ಲ. ಇದೆಲ್ಲವನ್ನು ನಾನು ಗಮನಿಸಿದ್ದೇನೆ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕವಾಗಿ. ಒಂದು ಬಾರಿ 18 ತಿಂಗಳು, ಒಂದು ಬಾರಿ 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಯಾವ ಒಂದು ಬಡವರ್ಗದ ಜನ ಇದ್ದೀರಿ ಅವರ ಪರವಾದ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರು ನಗರದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಇಟ್ಕೊಂಡು ಜೀವನ ಮಾಡ್ತೀರಿ. ಇಂಥ ಒಂದು ಭಾಗದಲ್ಲಿ ಕೆಲವು ಕುಟುಂಬದ ತಾಯಂದಿರು, ವಿಶೇಷವಾಗಿ ನಮ್ಮ ಕನ್ನಡ ಭಾಷೆ ಮಾತನಾಡ್ತಕ್ಕಂಥವರು, ಬೆಳಗ್ಗೆ ಎದ್ದು ಗಲಾಸೆ ಮಾಡಲಿಕ್ಕೆ ಮತ್ತೆಲ್ಲ ಹೋಗಿ ತರಕಾರಿನ, ಹಣ್ಣು ಹಂಪಲನ್ನ ಖರೀದಿ ಮಾಡಿ ಹೋಲ್ಸೇಲ್ನಾಗಿ ಆ ತಳ್ಳಗಾಟಗಳು ಇಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನು ಒಂದು ನಿಮ್ಮ ವೃತ್ತಿ ಮಾಡಿ ನಿಮ್ಮ ಬದುಕನ್ನು ನೀವು ನಿಮ್ಮ ಕುಟುಂಬವನ್ನು ಸಾಕಲು ಪ್ರಯತ್ನ ಪಡ್ತೀರಿ. ಇದೆಲ್ಲವನ್ನು ಗಮನಿಸಿ ನಾನು 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥವರು ಎಲ್ಲೂ ಬಡ್ಡಿಗೆ ಹಣವನ್ನು ಪಡಿಬಾರ್ದು, ಆ ಬಡ್ಡಿಯ ದಂಧೆಯಿಂದ ನೀವು ದುಡಿಮೆ ಮಾಡಿದಂಥ ಸಂಪೂರ್ಣ ಹಣ ಇವತ್ತು ಆ ಬಡ್ಡಿಗೆ ಕೊಡಬೇಕಾದಂಥ ಒಂದು ವಾತಾವರಣ ಏನಿತ್ತು ಅದನ್ನು ಗಮನಿಸಿ ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲೇ ಯಾರು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವರಿಗೆ ಸರ್ಕಾರದಿಂದಲೇ ಬಡ್ಡಿ ರಹಿತ 10,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವವರು ಸ್ವಲ್ಪ ಯೋಜನೆ ಅನುಷ್ಠಾನಕ್ಕೆ ತಂದರು. ಈ ಕಳೆದ 5-6 ವರ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಸರ್ಕಾರದ ಗಮನಕ್ಕೆ ಹಲವಾರು ಬಾರಿ ತಂದರೂ ಯಾವುದೇ ರೀತಿ ಪ್ರಯೋಜನವಾಗಲಿಲ್ಲ. ಒಂದು ಈ ಕಾರ್ಯಕ್ರಮವನ್ನು
ಕೇಂದ್ರ ಸರ್ಕಾರ ಗಮನಿಸಿ ಪ್ರೈಮ್ ಮಿನಿಸ್ಟರ್ ಸ್ವನಿಧಿ ಅಂತಕ್ಕಂಥ ಒಂದು ಯೋಜನೆ ಮಾಡಿ ಇವತ್ತು 50,000 ರೂಪಾಯಿಗಳವರೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ತಂದಿದ್ದಾರೆ. ಆದರೆ ಇವತ್ತು ಇಂಥ ಕಷ್ಟದಲ್ಲಿ ಬದುಕ್ತಕ್ಕಂಥ ನಿಮ್ಮಗಳಿಗೆ ನಾವೇನು ಉತ್ತೇಜನ ಕೊಡಬೇಕು, ಅದೆಲ್ಲ ಒಂದು ಕಡೆ ಇನ್ನೂ ಸರಿಯಾದಂತೆ ಕಾರ್ಯಕ್ರಮಗಳು ಆಗ್ತವೆ. ಅದ್ರ ಜೊತೆಗೆ ಈ ವೇದಿಕೆ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಬೆಂಗಳೂರು ನಗರ ವಿಶ್ವದಲ್ಲೇ ಒಂದು ಪ್ರತಿಷ್ಠಿತವಾದಂಥ ನಗರ. ಆದರೆ ಮಳೆ ಬಂದಂಥ ಸಂದರ್ಭಗಳಲ್ಲಿ ಕಸ ವಿಲೇವಾರಿ ಮಾಡ್ತಕ್ಕಂಥ ವಿಷಯದಲ್ಲಿ ಈಗಿನ ಸರ್ಕಾರಗಳು ಯಾವ ರೀತಿ ನಡ್ಕೊಂಡಿದ್ದಾವೆ, ಇವತ್ತು ಪ್ರತಿನಿತ್ಯ ನೀವೇನು ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೀನಿ, ಕಳೆದ 6-7 ವರ್ಷಗಳಿಂದ ದಯವಿಟ್ಟು ಪೊಲೀಸರು ಮನವಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಆಧಾರನ ಕೆಳಗಡೆ ಕಳಿಸ್ಕೊಳ್ಬೇಕಂತ. ದಯಾಜಿ ಆಸಿಮು ಮುರಳಿ ರಾಘವೇಂದ್ರ ರಾಮಕೃಷ್ಣ ದಯವಿಟ್ಟು ಆಧಾರನ ಕೆಳಗಡೆ ಇರಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಕೆಳಗಡೆ ಹೋಗಿ, ದಯವಿಟ್ಟು ಕೆಳಗಡೆ ಹೋಗಬೇಕು. ಅನಿತಾ, ಕರ್ಮ, ಕರ್ಲಿನ, ದಯವಿಟ್ಟು ಮಿತ್ರರೆಲ್ಲ ಆಧಾರ ಕೆಳಗಡೆ ಇರಬೇಕು. ದಯವಿಟ್ಟು ಆಧಾರ ಕೆಳಗಡೆ ಹೋಗಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಆಧಾರನ ಕೆಳಗಡೆ ಹೋಗಿ. ರಂಜಿತ ಅವರು ಅದಕ್ಕೆ ಬರಬೇಕು, ಅವರು ಶಾಲಾ ಶಿಕ್ಷಕರಾಗಬೇಕು, ಸುನೀತಾನ ಸೇರ್ಕೊಳ್ಬೇಕು, ವಿಶ್ವ ಅವರು ಮೇಲ್ಗಡೆ ಬರಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೆಳಗೆ ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ರೂಪನು